ನರಿಬುದ್ಧಿ ಪಾಕಿಸ್ತಾನದ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ. ಒಂದು ಕಡೆ ಶಾಂತಿ ಅನ್ನುತ್ತೆ, ಮತ್ತೊಂದು ಕಡೆ ಸಂಧಾನ ಅನ್ನುತ್ತೆ. ಈಗ ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪಾಪಿ ಪಾಕಿಸ್ತಾನದಿಂದ ಮತ್ತೆ ನರಿಬುದ್ಧಿಯ ಪ್ರದರ್ಶನ. ಗಡಿಯಲ್ಲಿ ಮತ್ತೆ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಸತತ 10ನೇ ದಿನವೂ ಕೂಡ ಕದನ ವಿರಾಮವನ್ನು ಪಾಪಿ ಪಾಕಿಸ್ತಾನ ಉಲ್ಲಂಘಿಸಿರುವಂಥದ್ದು. ಕಳೆದ 10 ದಿನಗಳಿಂದ 33 ಬಾರಿ ಕದನ ವಿರಾಮದ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಕುಪ್ವಾರ್, ಅಖ್ನೂರು, ಪೂಂಚ್ ಸೆಕ್ಟರ್ನಲ್ಲಿ 8 ಕಡೆಗಳಲ್ಲಿ ಪಾಕ್ ಖ್ಯಾತೆ ತೆಗೆಯುವಂತಹ ಕೆಲಸ ಮಾಡಿರುವಂಥದ್ದು. ಭಾರತೀಯ ಸೇನೆಯಿಂದ ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ನಾವು ಭಯೋತ್ಪಾದಕರನ್ನು ಸಾಕ್ತಾ ಇಲ್ಲ, ಬೆಳೆಸ್ತಾ ಇಲ್ಲ ಅಂತ ಹೇಳೋದು, ಮತ್ತೊಂದು ಕಡೆ ಅಮೇರಿಕ ಬೇರೆ ಬೇರೆ ದೇಶಗಳ ಹತ್ರ ಹೋಗಿ ಭಾರತದಿಂದ ಆಗ್ತಾ ಇರುವಂತಹ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮನವಿ ಮಾಡಿಕೊಳ್ಳೋದು. ಈಗ ಇದೇನೇ ಗಡಿಯಲ್ಲಿ ಪದೇ ಪದೇ ಖ್ಯಾತೆ ತೆಗೆಯುವಂತಹ ಕೆಲಸವನ್ನು ಮಾಡೋದು. ಈ ಮೂಲಕ ತನ್ನ ಊಸರವಳ್ಳಿ ಬುದ್ಧಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಗಡಿಯಲ್ಲಿ ತೋರಿಸ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ. ಪಾಕಿಸ್ತಾನದ ವಿರುದ್ಧ ಈಗ ಏನು ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಭಾರತೀಯ ಸೇನೆ ಕೊಡ್ತಾ ಇದೆ. ಯುದ್ಧ ಕಾರ್ಮೋಡದ ಮಧ್ಯೆ DRDO ಒಂದು ಮಹತ್ವದ ಸಾಧನೆ ಮಾಡಿದೆ. ಯುದ್ಧ ಕಾರ್ಮೋಡದ ಮಧ್ಯೆ DRDO ಒಂದು ಮಹತ್ವದ ಸಾಧನೆಯನ್ನು ಮಾಡಿರುವಂತಹದ್ದು. ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಯಶಸ್ವಿ ಪ್ರಯೋಗ ಕೂಡ ಆಗಿದೆ. 17 ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ಮೊದಲ ಬಾರಿಗೆ ಹಾರಾಟವನ್ನು ಮಾಡಿರುವಂಥದ್ದು. ಇದು ಭೂಮಿಯ ವೀಕ್ಷಣೆಯನ್ನು ಮಾಡುತ್ತೆ, ಗುಪ್ತಚರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುತ್ತೆ, ಜೊತೆಗೆ ಗಡಿಯಲ್ಲಿ ಕಣ್ಗಾವಲು ವಹಿಸೋದಕ್ಕೂ ಕೂಡ ಮುಖ್ಯವಾದಂತಹ ಸಾಧನವಾಗಿದೆ. ಶತ್ರುಗಳನ್ನು ಹುಡುಕಿ ಹೊಡೆಯೋದಕ್ಕೂ ಕೂಡ ಈ ಏರ್ಶಿಪ್ ಹೆಲ್ಪ್ ಆಗುತ್ತೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಭಾರತದ ರಕ್ಷಣಾ ವಲಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವಲ್ಲಿ ಈ ಏರ್ಶಿಪ್ನ ಪಾತ್ರ ಬಹಳ ದೊಡ್ಡದಿರುವಂಥದ್ದು. ಭಾರತದ ಬತ್ತಳಿಕೆಗೆ ಈಗ ಮತ್ತೊಂದು ಬ್ರಹ್ಮಾಸ್ತ್ರ ಸೇರ್ಪಡೆಯಾಗಿರುವಂಥದ್ದು. ಇದು ಸಹಜವಾಗಿಯೇ ಪಾಕಿಸ್ತಾನದ ಟೆನ್ಷನ್ನನ್ನು, ನಡುಕವನ್ನು ಜಾಸ್ತಿ ಮಾಡುತ್ತೆ. ಇದು ಭೂಮಿಯಿಂದ 17 ಕಿಲೋಮೀಟರ್ ಎತ್ತರಕ್ಕೆ ಹಾರುತ್ತೆ. ಗಡಿ ಸೇರಿದಂತೆ ಸುತ್ತಮುತ್ತಲಿನ ವಾತಾವರಣದ ಮಾಹಿತಿ ಸೇರಿದಂತೆ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಇಂಚಿಂಚು ಮಾಹಿತಿಯನ್ನು ಕೂಡ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿಯೇ ಏರ್ಶಿಪ್ ಭಾರತಕ್ಕೆ ಸಹಕಾರಿಯಾಗುವ ಸಾಧ್ಯತೆ.